ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಕೂಡ. ಎಸ್, ಶ್ರೀ BGS ವ್ಯವಸ್ಥಾಪಕರು ಹಾಗೆ ನಿರ್ದೇಶಕರು ಆಗಿರುವಂತಹ ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂಥದ್ದು. ಈ ಒಂದು ಸಮಾರಂಭಕ್ಕೆ ಗಣ್ಯರು ಕೂಡ ಬರ್ತಾ ಇರುವಂಥದ್ದು. ಇವತ್ತು ಅಶ್ವಥ್ ನಾರಾಯಣ ಸರ್ ಅವರು ಬಂದಿರುವಂಥದ್ದು. ಅವರೇ ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಭಾಗಿಯಾಗ್ತಾರೆ. ಅವ್ರನ್ನೇ ಮಾತಾಡ್ಸೋದು. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಮೊದಲನೇದಾಗಿ ಸರ್, ನಾಳೆ ದಿನ ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭ ನಡೀತಾ ಇರುವಂಥದ್ದು. ನೀವು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಎಷ್ಟು ಖುಷಿ ಇದೆ ಅಂತ? ನಿಜಕ್ಕೂ ಧನ್ಯರಾಗಿದ್ದೀವಿ ಮತ್ತು ಹೆಮ್ಮೆನೂ ಆಗುತ್ತೆ. ಪೂಜ್ಯ ಗುರುಗಳು ಸಾಕಷ್ಟು ಶೈಕ್ಷಣಿಕವಾಗಿಯೂ, ಧಾರ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ ಹಲವಾರು ಕಾರ್ಯಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ನಾವು ನಮ್ಮ ಗೌರವವನ್ನು ಸೂಚಿಸೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಾನು ಶುಭ ಕೋರ್ಲಿಕ್ಕೆ ನಾನು ಬಂದಿದ್ದೀನಿ. ಇದೇ ಒಂದು ಸಭೆ ಸಮಾರಂಭದಲ್ಲಿ ಇನ್ನೊಂದು ಕಡೆ BGS ಸಂಸ್ಥೆ 25ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಸಿಲ್ವರ್ ಜುಬ್ಲಿ ಕೂಡ ನಡೀತಾ ಇರುವಂಥದ್ದು. ಈ ಒಂದು ಸಮಾರಂಭಕ್ಕೆ ಯಾವ ರೀತಿ ವಿಶ್ ಮಾಡ್ತೀರಾ ಅಂತ? ಏನೇ ಸಮಾನತೆ ಅಥವಾ ಒಳ್ಳೆ ಭವಿಷ್ಯ, ಗುಣಮಟ್ಟದ ಒಂದು ಸಮಾಜ ಕಟ್ಟಬೇಕಂದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಹಾಗಾಗಿ BGS ಇಂಟರ್ನ್ಯಾಷನಲ್ ಸ್ಕೂಲ್ ಏನೊಂದು 25 ವರ್ಷ ಪೂರೈಸ್ತಿರೋದು, ಬೆಳ್ಳಿ ಹಬ್ಬವನ್ನು ಮಾಡ್ತಿರೋಂಥದ್ದು ನಿಜಕ್ಕೂ ಸಾರ್ಥಕವಾಗಿದೆ. ಈ ಶಾಲೆಯಲ್ಲಿ ಓದಿದಂಥ ಸಾವಿರಾರು ಮಕ್ಕಳು ಇವತ್ತು ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ಬದುಕ್ತಾ ಇರೋವಂಥದ್ದು, ಬಾಳ್ತಿರೋಂಥದ್ದು. ಅವರಿಗೆ ಒಂದು ಪರಿಪೂರ್ಣವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಒಂದು ಪರಿಪೂರ್ಣವಾಗಿರೋ ವ್ಯಕ್ತಿತ್ವ ನಿರ್ಮಾಣ ಆಗಲಿಕ್ಕೆ ಈ ಸಂಸ್ಥೆ ಕಾರಣವಾಗಿದೆ. ಹಾಗಾಗಿ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಈ ಸಂಸ್ಥೆ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಬೆಳ್ಳಿ ಹಬ್ಬ, ಈ ಒಂದು ಸಂಸ್ಥೆಯಿಂದ ಆಗಿರುವಂಥ ಸತ್ಕಾರ್ಯಗಳನ್ನು ಸ್ಮರಿಸಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಿಕೊಂಡು ಇನ್ನು 100 ವರ್ಷ ಕಾಲ ಈ ಸಂಸ್ಥೆ ಬೆಳೆದು ಇನ್ನೂ ಒಳ್ಳೊಳ್ಳೆ ಕೆಲಸಗಳು, ಗುಣಮಟ್ಟದ ಶಿಕ್ಷಣ ಈ ಸಂಸ್ಥೆಯಿಂದ, ಈ ಶಾಲೆಯಿಂದ ನಾಡಿನ ಜನತೆಗೆ ಸಿಗಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ಸರ್, ಒಂದು ಸಂಸ್ಥೆ ಅನ್ನೋದಲ್ಲ ಸರ್, 500ಕ್ಕೂ ಹೆಚ್ಚು ಸಂಸ್ಥೆಗಳು ಇವರ ಒಂದು ಒಳಗೊಂಡಿರುವಂಥದ್ದು. ನೀವು ಕಂಡಂತೆ ಪ್ರಕಾಶನಾಥ ಸ್ವಾಮೀಜಿ ಅವರು ಯಾವ ರೀತಿ ಇದ್ರು ಅನ್ನುವಂಥದ್ದು, ಒಡನಾಟ ಹೇಗಿತ್ತು ಅಂತ? ನಿಜಕ್ಕೂ ಪರಮ ಪೂಜ್ಯ ಭೈರವೈಕ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಅವರ ಒಂದು ಆಶ್ರಯದಲ್ಲಿ ಬೆಳೆದಂಥವರು. ಅವರ ಒಂದು ಪ್ರೇರೇಪಣೆಯೊಂದಿಗೆ ಈಗಿನ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂಥ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಿಜಕ್ಕೂ ಭಾಳ ಉತ್ತಮ ಕಾರ್ಯವನ್ನು ಮಾಡ್ತಿದ್ದಾರೆ. ಜನಸ್ನೇಹಿಯಾಗಿದ್ದಾರೆ, ಪ್ರೀತಿಸ್ತಾರೆ, ಎಲ್ಲರನ್ನೂ ಭಾಳ ವಿಶ್ವಾಸದಿಂದ ಕೊಂಡೊಯ್ಯುವಂಥ ಈ ಪ್ರಯತ್ನ ಇಲ್ಲೆಲ್ಲ ನೋಡ್ಬೋದು ನಾವು. ಹೇಗೆ ಈ ಶಿಕ್ಷಣ ಸಂಸ್ಥೆ ಆರೋಗ್ಯ ಶಿಕ್ಷಣದಲ್ಲಿ ಹೇಗೆ ಭಾಳ ವೇಗದಲ್ಲಿ ಬೆಳೀತಿರೋಂಥದ್ದು, ಒಳ್ಳೆ ಬೆಳವಣಿಗೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು ಶುಭವನ್ನು, ಅವರ ಪ್ರಯತ್ನಗಳು ಇನ್ನು ಫಲಕಾರಿಯಾಗಲಿ ಅಂತ ಶುಭವನ್ನು ಕೋರುತ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.